ನಮಸ್ಕಾರ, ಶುಭೋದಯ. ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂತಹ ತೊಂದರೆಗಳು, ಸಮಸ್ಯೆಗಳು, ಕಷ್ಟಗಳು ಇವೆಲ್ಲದರಿಂದ ಕೂಡ ನೀವು ಹೊರಗಡೆ ಬರಬೇಕು ಅಂತಂದ್ರೆ ನೀವು ಇವತ್ತೇ ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಳ್ಬಹುದು. ಕಾರ್ಯಕ್ರಮ ನೋಡ್ತಿರುವಂತಹ ಹೊಸ ವೀಕ್ಷಕರಿಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ಸ್ಗೆ ನೀವು ನೇರವಾಗಿ ಕಾಲ್ ಮಾಡಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಇನ್ನು ಸಿಂಹ ರಾಶಿಯವರ ಒಂದು ಕೋಟಿಯ ಕನಸು ನನಸಾಗುವಂಥದ್ದು ಯಾವಾಗ ಅವರು ಪ್ರಯತ್ನವನ್ನ ಮಾಡಬೇಕಾಗತ್ತೆ, ಹೇಗಿದೆ ಅವರ ಒಂದು ಸಮಯ ಈಗ, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇವರು ಮೊದಲೇ ಕನಸಿಟ್ಕೊಂಡು ನಡೆಯುವಂಥವ್ರು. ಆಮೇಲೆ ನೀವು ರಾಶಿಗಳನ್ನ ಕೆಲವೊಂದು ಸಲ ನೋಡಿದಾಗ ಗಮನಿಸಬೇಕಾಗತ್ತೆ. ಮೇಷ ಅಂದರೆ ಏನು, ವೃಷಭ ಅಂದರೆ ಏನು, ಮಿಥುನ ಅಂದರೆ ಏನು, ಸಿಂಬಲ್ ಎಲ್ಲ ಸಾಮಾನ್ಯ ಜನಕ್ಕೆಲ್ಲ ಅರ್ಥ ಆಗ್ಬಿಡುತ್ತೆ. ಮೇಷ ಅಂದರೆ ಈ ಮೇಕೆದ ತಲೆ, ವೃಷಭ ಅಂದರೆ ಎತ್ತು, ಮಿಥುನ ಅಂದರೆ ಒಂದು ಮೇಲ್ ಆ್ಯಂಡ್ ಫಿಮೇಲ್ ಜೊತೆಗೆ ಇರುವಂಥದ್ದು, ಇನ್ನು ಕರ್ಕಾಟಕ ಅಂತಂದರೆ ಅದು ಹೇಡಿ, ಸಿಂಹ ಅಂದರೆ ಇನ್ನು ಲಯನ್ ಮುಖ, ಅದು ಇವೆಲ್ಲ ಇದೆ. ಆದರೆ ಇದು 100ಕ್ಕೆ 100 ಅವರ ರಾಶಿಯೇನಾ ಅಂದರೆ ನೀವು ಡೇಟ್ ಆಫ್ ಬರ್ತ್ ಪ್ರಕಾರ, ನಾಮ ನಕ್ಷತ್ರ ನನ್ನ ಪ್ರಕಾರ ಅಷ್ಟೊಂದು ಕ್ಲಿಕ್ ಆಗೋಕ್ಕೆ ಸಾಧ್ಯ ಇಲ್ಲ. ನಾಮ ನಕ್ಷತ್ರ ಒಂದು 20-25% ಕ್ಲಿಕ್ ಆಗಲಿಕ್ಕೆ. 100ಕ್ಕೆ 100 ನಿಮ್ಮ ಜಾತಕ ರೀತಿಯ ನೀವು ನೋಡಿಸಿದಾಗ ನಮ್ಮದು ಲಗ್ನ ಯಾವುದೋ ಬಂದಿತ್ತು, ಯಾರೋ ಲಗ್ನ ನೆನ್ಪಿಟ್ಕೊಂಡಿರಲ್ಲ. ಇಲ್ಲಿ ಇದೊಂದು ತಲೆನೋವು. ಈ ಯಾರೇ ಜಾತಕ ನೋಡೋರಾಗಿದ್ದರೆ ಏನಪ್ಪ ಏನು ರಾಶಿ ಅಂತ ಹೇಳಿದಾಗ ರಾಶಿ ಹೇಳ್ತಾರೆ. ಅದೇ ಸ್ವಲ್ಪ ಸೀರಿಯಸ್ ಆಗಿ ಹೊರಕ್ ಮಾಡಿ ಮಾತಾಡೋಂಥ ಅಸ್ಟ್ರಾಲಜರ್ ಕೇಳಲೇಬೇಕು ಲಗ್ನ ಏನು ಅಂತ. ಆ ಲಗ್ನ ಪಾಪ ಅವ್ರು ನೆನಪು ಇರಲ್ಲ, ಹೇಳೋಕ್ಕಾಗಲ್ಲ. ಲಗ್ನವೂ ಬೇಕಿಲ್ಲಿ. ಅದೇ ನಾನು ಕೇಳ್ತಿರೋದು, ಇಲ್ಲಿ ರಾಶ್ಯಾಧಿಪತಿಯಾಗಿರತಕ್ಕಂತಹ ರವಿಯ ಅಂದರೆ ಸಿಂಹದ ಅಧಿಪತಿ ರವಿಯು, ಈ ಒಂದು ರಾಶ್ಯಾಧಿಪತಿ ರವಿ ಇವನ ಮಿತ್ರನೇ ವೃಶ್ಚಿಕದವನೋ ಅಥವಾ ಧನುಸ್ಸಿನವನೋ ಅಥವಾ ಮೀನದವನಾಗಿರ್ತಕ್ಕಂಥ ಗುರು ಆಗಿರಬೇಕು. ಅದೇ ಈ ಒಂದು ರಾಶ್ಯಾಧಿಪತಿ ಇರತಕ್ಕಂಥನಿಗೆ ವೃಷಭ ಲಗ್ನ ಅಂತಂದರೆ ಅಲ್ಲಿಗೇನಾಯ್ತು, ಇದು ಶುಕ್ರ, ಅದು ರವಿ ಅಪೋಸಿಟ್ ಆಯಿತು. ಇವರಿಬ್ಬರು ಈತನ ಜಾತಕ ಎಲ್ಲಿದ್ದಾರೆ ಗಮನಿಸ್ಬೇಕು. ಆಮೇಲೆ ಲಗ್ನದಿಂದ ದ್ವಿತೀಯಾಧಿಪತಿ ಧನಾಧಿಪತಿ ಆತ ಎಲ್ಲಿದ್ದಾನೆ, ಲಾಭಾಧಿಪತಿಯ ಕನಸೇನು, ಏನು ಕನಸು. ಮೊದಲೇ ಈ ಒಂದು ಸಿಂಹರಾಶಿಯವರು ಹೆಚ್ಚಿನ ಕನಸಿಟ್ಕೊಂಡಿರ್ತಾರೆ. ಅತ್ಯಂತ ಪ್ರಭಾವಶಾಲಿಗಳು ಆಗಿರುತ್ತಾರೆ. ವಿಶೇಷವಾದ ಇವರ ಕನಸು ನನಸಾಗಲು ಒಬ್ಬಂಟಿಗರಾಗ ಪ್ರಯತ್ನ ಪಡ್ತಿರುತ್ತಾರೆ. ಒಂದೊಂದು ಬಾರಿ ಪಾರ್ಟ್ನರ್ಶಿಪ್ಪಲ್ಲಿ ನಾನಾ ತರಹದ ತಲೆನೋವು ಕೂಡ ಮಾಡಿಕೊಳ್ತಾರೆ. ಇವರ ಒಂದು ಕೋಟಿಗಳ ಕನಸು ನನಸಾಗಬೇಕಾದ್ರೆ ಬಹುಶಃ ಈಗ ಇವರು ಸಮಯವಲ್ಲ. 2025 ಮೇಯಿಂದ ಇನ್ನು 2026 ಆ ಒಂದು ವರ್ಷ ಏನಿದೆಯೋ ಇವರಿಗೆ ವಿಶೇಷವಾಗಿರತಕ್ಕಂಥದ್ದು. ಎಲ್ಲಿಗೆ ಬರ್ತಾನೆ, ಲಾಭಕ್ಕೆ ಬರ್ತಾನೆ. ಇವರಿಗೆ ಲಾಭಕ್ಕೆ ಬಂದಾಗ ಆ ವರ್ಷ ವಿಶೇಷ. ನಿಮಗೆ 11 ಡೋರ್ ಓಪನ್ ಆದಾಗೇ ಅದ್ಭುತವಾಗಿ ನೀವು ಕಳಕಳಿಯ ಪ್ರಾರ್ಥನೆ ಭಗವಂತನಿಗೆ ಇವತ್ತಿಂದ ಮರೆ ಹೋದರೂ ನೆಕ್ಸ್ಟ್ ಇಯರು ನಿಮ್ಗೆ ಅಷ್ಟು ಅದ್ಭುತವಾಗಿದೆ. ಆಮೇಲೆ ಅಲ್ಲಿಂದ ನಿಮ್ಮ ರಾಶಿಗೆ ಬಂದರೂ ಸಾಧ್ಯವಿಲ್ಲ, 12 ಮನೆಗೆ ಬಂದರೂ ಸಾಧ್ಯವಿಲ್ಲ. 2 ವರ್ಷ ನೀವು ಮಕಾಡೆ ಮಲಕ್ಕೊಂಡಂಗೆ, ಅಂದರೆ ಭಯ ಪಡಬೇಕಾಗಿಲ್ಲ. ಇಲ್ಲಿ ಈ 1 ವರ್ಷ ನೀವು ಮಾಡ್ಕೊಂಡಿದ್ದೀರಲ್ಲ, ಇಲ್ಲೆಲ್ಲ ವ್ಯಯ ಆಗ್ತಾ ಹೋಗುತ್ತೆ. ಮತ್ತೆ ಇಲ್ಲಿ ಮಿನಿಸ್ಟರ್ ಒಂದ್ಸಲ ಮಿನಿಸ್ಟರ್ ಅಂದ್ರೆ ಬೇಕಾದಷ್ಟು ಮಾಡ್ಕೊಂಡಿದ್ದಾನಲ್ಲ, ಒಂದ್ಸಲ ಸೋತ್ರ ಏನು ಇದೆಯಲ್ಲ ಖಜಾನೆಯಲ್ಲಿ ಮಿನಿಸ್ಟರ್ ಆಗಿರ್ತಕ್ಕಂಥ. ನಾನು ಯಾಕಿದ್ದಾನೆ ನಿಮಗೆ ಬಡಿಸ್ತೀನಿ ಅಂದರೆ ಅರ್ಥ ಆಗಲಿಕ್ಕೆ, ಭಯ ಪಡಬಾರ್ದವ್ರಿಗೆ. ಯಾರೋ ಭಯ ಪಡಿಸ್ಬಿಟ್ರು, ಆಮೇಲೆ 12ಗೆ ಬಂದರೆ ಗುರು ಇಲ್ವಂತ ನಮ್ಮ ಹತ್ರ, ಆಮೇಲೆ ಜನ್ಮಕ್ಕೆ ಬಂದರೆ ಕಷ್ಟ ಅನ್ನೋದು ಇದು ಯಾವುದು ತಲೆಗೆ ಹಾಕ್ಕೊಳ್ಬೇಡಿ. ಒಂದು ದಿನ ಅವ್ರದ್ದು ಆಟ, ಇನ್ನೊಂದು ದಿನ ನಿಮ್ಮದು ಆಟ. ನಿಮಗೆ ಸೋಲು ಯಾಕೆ ಬರಬೇಕು ಅಂತಂದರೆ ನಿನಗೆ ಅಹಂಕಾರ ಬರಬಾರ್ದು ಅಂತ ಸೋಲು ಬರುತ್ತೆ. ನಿನಗೆ ಕಷ್ಟ ಯಾಕೆ ಬರುತ್ತೆ ಅಂದರೆ ನಿನ್ನ ಬದುಕಿನಲ್ಲಿ ನಿನಗೆ ಅಹಂಕಾರ ಬರಬಾರ್ದು ಅಂತ ಕಷ್ಟ ಬರುತ್ತೆ. ಯಾವಾಗಲೂ ಗೆಲುವು 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 ಚೆನ್ನಾಗಿದೆ ಅಂತಂದರೆ ನಿನಗೇನು ಮದ ನೆತ್ತಿಗೆ ಇರುತ್ತೆ. ಅದಕ್ಕಾಗೇ ಭಗವಂತ ಪರಿಪಾಠವನ್ನು ಕಲಿಸ್ತಾನೆ, ಬಿಟ್ಟರೆ ಬೇರೆ ಏನೂ ಅಲ್ಲ. ಅದಕ್ಕಾಗಿ ಈ ವರ್ಷ ಬಹಳ ವಿಶೇಷವಾಗಿರತಕ್ಕಂಥದ್ದು. 25ರಿಂದ 26 ಅಲ್ಲೇ ನಿಮಗೊಂದು ಇಂಡಿಕೇಶನ್ ಕೊಡುತ್ತಾನೆ ಕೂಡ. ಆದರೆ ಕರ್ಕಾಟಕದವರಿಗೆ ಈಗ 11th ಇರೋದ್ರಿಂದ ಕೆಲವೊಬ್ಬರಿಗೆ ಇರುತ್ತೆ, ಆದರೆ ಕೆಲವೊಂದು ಬಾರಿ ಅವರ ಪ್ರಾರಬ್ಧವೂ ಇರುತ್ತೆ. ಅಲ್ಲಿ ಪ್ರಾರಬ್ಧ ಕೂಡ ನಾವು ಲೆಕ್ಕ ಮಾಡ್ಕೊಳ್ಬೇಕಾಗತ್ತೆ. ಇಷ್ಟೆಲ್ಲ ಕ್ರೋಢೀಕರಿಸಿ ಮಾತಾಡ್ತಾ ಆಮೇಲೆ ರಾಶಿ ಹೇಳಿದ ಕೂಡ ಇಷ್ಟೇ ಅಂತ ನಾವು ಟಾರ್ಗೆಟ್ ಇಟ್ಕೊಂಡು ಮಾಡೋದಲ್ಲ. ಅದರ ಜೊತೆಗೆ ನಿನ್ನ ಕರ್ಮ ಏನು, ನಿನ್ನ ಪಾತ್ರ ಏನು, ನೀನೇನು ಮಾಡ್ತಾ ಇದೀಯಾ, ಎಫರ್ಟ್ಸ್ ಕೂಡ ಬೇಕಾಗತ್ತೆ. ಎಸ್. ಮತ್ತು ಅದೇ ಸಿಂಹ ರಾಶಿದವನು ಪೊಲೀಸ್ ಆಗಿರ್ತಾನೆ, ಪೊಲೀಸ್ ಸಂಬಳ ತಗೊಳ್ತಿರ್ತಾನೆ. ಅದೇ ಸಿಂಹ ರಾಶಿಯವನು ಕಳ್ಳ ಆಗಿರ್ತಾನೆ. ಎಂತ ಮಾಡೋದು, ಕಳ್ತನ ಮಾಡ್ತಿರ್ತಾನೆ. ಅವನೇನು ಮಾಡು. ಆದರೆ ನಾನು ಹೇಳ್ತಿರೋದು, ನಿಮ್ಮ ವೃತ್ತಿ ಧರ್ಮದಲ್ಲಿ ಧರ್ಮವನ್ನು ಕಾಪಾಡಿಕೊಂಡಾಗ ನೀವು ಹೇಗೆ ಅಂದ್ಕೊಂಡಿರ್ತೀರೋ ಹಾಗೆ ಮಾಡಲಿಕ್ಕೆ ಸಾಧ್ಯ. ನೆಕ್ಸ್ಟ್ ಇದೇ ಸಿಂಹರಾಶಿಗೆ ಎಲ್ಲಿಗೆ ಬರುತ್ತಾನೆ, ಸಿಂಹರಾಶಿ ಬಿಟ್ಟು
ಇನ್ನು ಕನ್ಯಾ ರಾಶಿಗೆ ಬರ್ತಕ್ಕಂತಹದ್ದು ಯಾವ ಇಯರ್, ಇದೊಂದ್ಸಲ ನಿಧಾನಕ್ಕೆ ಕೌಂಟ್ ಮಾಡ್ತಾ ನಿಧಾನಕ್ಕೆ ನಾವು ಹೋಗೋದಾದರೆ ಅಲ್ಲಿಗೆ 2029-30 ಹೀಗೆ ಕಂಟಿನ್ಯೂ ಆಗಿಬಿಡುತ್ತೆ. ಮತ್ತೆ ಬರಬೇಕಾದ್ರೆ 5ನೇ ಮನೆಗೆ 2ನೇ ಮನೆ, 5ನೇ ಮನೆ ಮತ್ತು 9ನೇ ಮನೆ ಇಷ್ಟು ಇದ್ದಾಗ ನಿಧಾನಕ್ಕೆ ನಾವು ಪೇಷನ್ಸಿಂದ ಲೆಕ್ಕ ತಗೊಳ್ಬೇಕಾಗತ್ತೆ. ಒಂದು ಬೆಳೆ ಇಟ್ಟರೆ, ನೀವು ಟೊಮೊಟೊ ಇಟ್ಟಿದ್ರೆ 3 ತಿಂಗಳು ಬರುತ್ತೆ, ನೀವು ನೆಟ್ಟಿರೋ ತೆಂಗಿನಕಾಯಿ ಅದು ಬರಬೇಕಾದ್ರೆ 4 ವರ್ಷ ಬೇಕಲ್ಲ. ಈ ತರಹದ್ದು ಪ್ಲಾನ್ ಇಟ್ಕೊಂಡು ಹೋಗಬೇಕಾಗತ್ತೆ ನೀವು. ಇದನ್ನು ಮಾಡಿದಾಗ ಬಹುಶಃ 2035-36 ಒಳಗಡೆ ಇವರ ಕೋಟಿ ಕನಸು ನನಸಾಗತ್ತೆ. ಇವರ ಕೋಟಿಗಳ ಕನಸು ನನಸಾಗತ್ತೆ ಆ ಪದ್ಧತಿಯಲ್ಲಿ ನಡೆದಾಗ. ಯಾರಿಗಾದರೂ ನೀವು ನಿಮಗೆ ಸಂಬಂಧಪಟ್ಟವ್ರಿಗೆ ಅದನ್ನು ನೀಟಾಗಿ ತೋರಿಸಿ ಅದನ್ನು ಮುಂದುವರ್ತೀನಿ ಅಂತಂದರೆ, ಬಿಸ್ನೆಸ್ ಮಾಡ್ತಿರ್ತೀರಿ, ಕೆಲವರು ಜಾಬ್ ಮಾಡ್ತಿರ್ತಾರೆ, ಜಾಬ್ ಇತ್ತು ಬಿಸ್ನೆಸ್ ಎರಡೂ ಮಾಡ್ತಿರ್ತಾರೆ, ಅಂಥವ್ರಿಗೆ ಇದು ಅಪ್ಲೈ ಆಗ್ತಕ್ಕಂತಹದ್ದಾಗತ್ತೆ. ಆ ಪದ್ಧತಿ ಪ್ರಕಾರವಾಗಿ ಗಮನಿಸಲೇಬೇಕಾಗಿರುತ್ತೆ. ಕೆಲವೊಂದು ಯಂತ್ರ ಪದ್ಧತಿ ಯಾವುದು, ಮಂತ್ರ ಪದ್ಧತಿ ಯಾವುದು, ತಂತ್ರ ಪದ್ಧತಿ ಯಾವುದು ಅಂತ ಹೇಳ್ತಾನೆ. ಈಗ ಓಂ ಕೇಶವಾಯ ನಮಃ, ಓಂ ನಾರಾಯಣಾಯ ನಮಃ, ಓಂ ಮಾಧವಾಯ ನಮಃ, ಓಂ ಗೋವಿಂದಾಯ ನಮಃ, ಓಂ ವಿಷ್ಣುವೇ ನಮಃ. ವಿಷ್ಣುವೇ ನಮಃ ಅನ್ನೋದು ಇವ್ರಿಗೆ ಬರುತ್ತೆ. ಈ ವಿಷ್ಣುವಿಗೆ ಸಂಬಂಧಪಟ್ಟ ಲಿಂಕನ್ನು ಅತ್ಯಂತ ಅದ್ಭುತವಾಗಿ ಇವ್ರು ಇಟ್ಕೋಬೇಕು. ಹೆಂಗೆ ಈ ಕಾಂಬಿನೇಷನ್ ಹುಡುಕ್ತಾರೆ ಇವರು? ಅದಕ್ಕೆ ಈ ಪದ್ಧತಿಯನ್ನು ನೀವು ಅನುಸರಿಸಿ ಹೋಗ್ತಕ್ಕಂತಹದ್ದನ್ನು ಯಾರಿಗಾದ್ರೂ ನಿಮ್ಗೆ ಗೊತ್ತಿರ್ತಕ್ಕಂಥ ತೋರಿಸ್ತಾ ಅದನ್ನು ಮುಂದುವರಿತೀರ ಅಂತಂದರೆ, ನೀವು ಮುಂದಿಟ್ಟ ಹೆಜ್ಜೆ ಹಿಂದಕ್ಕೆ ಬರಬಾರ್ದು, ಮುಂದಕ್ಕೆ ಹೊರಡಬೇಕು. ಆ ಛಲದಂಕ ಮಲರ್ ನೀವಾದರೆ ಬರೆದಿಟ್ಕೋಬೋದು, ನೀವು ಅಂದುಕೊಂಡದ್ದನ್ನು ಮಾಡೇ ಮಾಡ್ತೀರಿ. ಖಂಡಿತ ಸಿಂಹರಾಶಿಯವರ ಕೋಟಿಯ ಕನಸು ಯಾವಾಗ ನನಸಾಗತ್ತೆ, ಜೊತೆಗೆ ಅವರ ಒಂದು ಎಫರ್ಟ್ಸ್ ಯಾವ ರೀತಿ ಇರಬೇಕಾಗತ್ತೆ, ಪ್ರಯತ್ನಗಳು ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ ಗುರುಗಳೇ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಇದು ಸಿಂಹರಾಶಿಯವರ ವಿಚಾರವಾಗಿತ್ತು ಅಂತಲೇ ಹೇಳ್ಬೋದು. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.